ನ್ಯೂಸ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ. ಹೊಸ ವಿಡಿಯೋಗಳನ್ನ ನೋಡ್ತಾ ಇರಿ. ಶೇರ್ ಮಾಡಿ, ಲೈಕ್ ಮಾಡಿ. ಇಷ್ಟ ಆದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ನನ್ನ ಹೆಸರು ಹಳ್ಳಿಕೆರೆಹುಂಡಿ ಭಾಗ್ಯರಾಜ್, ಕರ್ನಾಟಕ ರಾಜ್ಯ ಕಬ್ಬು ಬೆಳೆಗಾರರ ಸಂಘದ ರಾಜ್ಯಾಧ್ಯಕ್ಷ. ಕಳೆದ 3 ದಿನಗಳ ಹಿಂದೆ ಬರದಲ್ಲಿ ನೊಂದಿರತಕ್ಕಂಥ ರೈತರಿಗೆ ತೀವ್ರ ಬರೆ ಎಳೆದ ರೀತಿಯಲ್ಲಿ ಬಾಳೆ ಬೆಳೆಗಾರರಿಗೆ ಮೈಸೂರು ಮತ್ತು ಚಾಮರಾಜನಗರ ಜಿಲ್ಲೆ ವ್ಯಾಪ್ತಿಯಲ್ಲಿ ಸುಮಾರು 1,000 ಹೆಕ್ಟೇರು ಪ್ರದೇಶಕ್ಕಿಂತ ಹೆಚ್ಚು ಬೆಳೆ ನಷ್ಟ ಆಗಿದೆ. ಇದಕ್ಕೆ ವಿಶೇಷ ಪ್ಯಾಕೇಜ್ ಅನ್ನು ಘೋಷಣೆ ಮಾಡಬೇಕು ಸರ್ಕಾರ. ತೆಂಗು, ಕಬ್ಬು, ಬಾಳೆ ಮತ್ತೆ ಇತರೆ ಉತ್ಪನ್ನಗಳನ್ನು ಮಾಡತಕ್ಕಂಥ ರೈತರಿಗೆ ಸಾಕಷ್ಟು ತೀವ್ರ ನಷ್ಟ ಉಂಟಾಗಿದೆ. ಇವತ್ತು ಸರ್ಕಾರ ವಿಶೇಷ ಪ್ಯಾಕೇಜ್ ಅನ್ನು ಯಾಕೆ ಘೋಷಣೆ ಮಾಡಬೇಕು ಅಂತ ಹೇಳಿದ್ರೆ, ಬರದಲ್ಲಿ ನೊಂದಿರತಕ್ಕಂಥ ರೈತ ಅಲ್ಪ ಸ್ವಲ್ಪ ಬ್ಯಾಂಕ್ ಸಾಲವನ್ನು ಮಾಡಿ ಬೆಳೆಯನ್ನು ಬೆಳೆಯಬೇಕು ಅಂತ ಹೇಳಿ ಹೊರಟಂತ ಸಂದರ್ಭದಲ್ಲಿ ಭೀಕರ ಬಿರುಗಾಳಿಗೆ ತತ್ತರಿಸಿರ್ತಕ್ಕಂಥ ಕಾರಣಕ್ಕೋಸ್ಕರವಾಗಿ ವಿಶೇಷ ಅನುದಾನವನ್ನ ಘೋಷಣೆ ಮಾಡಬೇಕು. ವಿಶೇಷ ಪ್ರಕರಣ ಅಂತ ಘೋಷಣೆ ಮಾಡಿ ಸರ್ಕಾರ ಹೆಚ್ಚಿನ 1 ಎಕರೆ ಬಾಳೆಯನ್ನು ಬೆಳೆಯಲಿಕ್ಕೆ ಸುಮಾರು 2.5 ಲಕ್ಷ ರೂಪಾಯಿ ಅಷ್ಟು ಖರ್ಚಾಗ್ತದೆ. ಅದರಲ್ಲಿ ನಾವು ಲಾಭವನ್ನು ಕೇಳ್ತಾ ಇಲ್ಲ. ನಾವು ಕೇಳ್ತಾ ಇರೋದು ಅದನ್ನು ಬೆಳಿಲಿಕ್ಕೆ ಎಷ್ಟು ಕಷ್ಟ ಆಗಿದೆ, ಅದು ಬೆಳಿಲಿಕ್ಕೆ ಎಷ್ಟು ಕಾಸ್ಟ್ ಆಫ್ ಎಕ್ಸ್ಪೆಂಡಿಚರ್ ಖರ್ಚಾಗಿದೆ, ಅದರ ಮೂಲ ಬಂಡವಾಳವನ್ನು ಕೇಳಲಿಕ್ಕೆ ಸರ್ಕಾರಕ್ಕೆ ಇವತ್ತು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ. ತಕ್ಷಣ ಜಿಲ್ಲಾ ಮಂತ್ರಿಗಳು, ಸರ್ಕಾರ ಮತ್ತು ಚುನಾಯಿತ ಪ್ರತಿನಿಧಿಗಳು ಏನು ತಮ್ಮ ಹಳೆಯ ಮಾನದಂಡದ ಪ್ರಕಾರವಾಗಿ ಕೊಟ್ಟರೆ 400ರಿಂದ 1,000 ರೂಪಾಯಿ ಬರ್ತದೆ 1 ಎಕರೆಗೆ. ಆದರೆ ವಿಶೇಷ ಪ್ರಕರಣ ಅಂತ ಘೋಷಣೆ ಮಾಡಿ ಸರ್ಕಾರ ಬಾಳೆ ಬೆಳೆಗಾರರು ಮತ್ತು ತೆಂಗು ಬೆಳೆಗಾರರನ್ನು ರಕ್ಷಣೆ ಮಾಡಬೇಕು ಅಂತೇಳಿ ಒತ್ತಾಯಿಸಿ ಇವತ್ತು ಕೊಳ್ಳೇಗಾಲದ ವಿಭಾಗಾಧಿಕಾರಿ ಕಚೇರಿಗಳ ಮುಂದೆ ಪ್ರತಿಭಟಿಸಿ ಹಕ್ಕೊತ್ತಾಯ ಪತ್ರವನ್ನು ಸಲ್ಲಿಸಿದ್ದೇವೆ. ಮುಂದಿನ ದಿನಗಳಲ್ಲಿ ಇದಕ್ಕೆ ಕ್ರಮ ವಹಿಸಲಿಲ್ಲ ಅಂತ ಹೇಳಿದ್ರೆ ರಾಜ್ಯದ ಮತ್ತು ಜಿಲ್ಲೆಯ ಎಲ್ಲ ರೈತರು ಸೇರಿ ಉಗ್ರ ಪ್ರತಿಭಟನೆ ಎಚ್ಚರಿಕೆಯನ್ನು ಸರ್ಕಾರಕ್ಕೆ ಕೊಡ್ತಾ ಇದ್ದಾರೆ. ಸರ್, ಈ ಪ್ರತಿಭಟನೆ ಯಾರು ಭಾಗವಹಿಸಿದ್ರು? ಈ ಪ್ರತಿಭಟನೆಯಲ್ಲಿ ನಮ್ಮ ಗಣೇಶ್ ಉತ್ತಂಬಳ್ಳಿ, ಕೆಂಪನಪಾಳ್ಯದ ಬಸವರಾಜಪ್ಪ, ಮತ್ತೆ ನಮ್ಮ ಆಡ್ಡೆ ರವಿ, ಮತ್ತೆ ಉತ್ತಂಬಳ್ಳಿ ತೀರಂಬಳ್ಳಿ ರವಿ, ಕಜ್ಜಿಹುಂಡಿ ನಾಗೇಶು, ಮುಡಿಗುಣದ ಮಹೇಶು, ಮತ್ತೆ ಮಧುನಹಳ್ಳಿ ಸಿದ್ದೇಶ್ ಮುಂತಾದ ರೈತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದರು.